ಕಚ್ಚಡ, ನಾಲಾಯಕ್, ಯೂಸ್ಲೆಸ್, ಈಡಿಯಟ್ಸ್ ಬೈಯಕ್ಕೆ ಇನ್ನೂ ತುಂಬಾ ಶಬ್ದಗಳಿವೆ. ಆದ್ರೆ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ವಾ, ಒಳ್ಳೆ ರೀತಿಯಿಂದಾನೇ ಹೇಳ್ಬೇಕು. ಇದು ಯಾರಿಗೆ ಅಂತಂದ್ರೆ, ನಾನು ನಿಫಾ ವೈರಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ಕೆಲವೊಬ್ರು ಫೇಕ್ ನ್ಯೂಸ್, ಇವನು ಭಯ ಹುಟ್ಟಿಸ್ತಿದ್ದಾನೆ, ಆಮೇಲೆ ಇನ್ನೂ ಏನೇನೋ ಕಮೆಂಟ್ಸ್ ಹಾಕಿದೀರಾ, ಅವ್ರಿಗೆ ಈ ವಿಡಿಯೋ. ಇವ್ರು ಎಂತ ಯೂಸ್ಲೆಸ್ ಗಳು ಅಂತಂದ್ರೆ, ಅಲ್ಲ ಇವಾಗ ಫೇಕ್ ನ್ಯೂಸ್ ಅಂದ್ರಲ್ಲ, ಅದೇನಾದ್ರೂ ನಿಫಾ ವೈರಸ್ ಅದು ಫೇಕ್ ನ್ಯೂಸ್ ಅಂತ ನೀವು ಪ್ರೂವ್ ಮಾಡಿದ್ರೆ ನನಗೆ DM ಮಾಡಿ ಸಾಕು. ಏನಾದ್ರೂ ಪ್ರೂಫ್ ಇದ್ರೆ ಪ್ರೂಫ್ ಮಾಡಿದ್ರೆ ಇವತ್ತಿಗೆ ನಾನು ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ಅಂಡ್ ಇನ್ನೊಂದು ಭಯ ಹುಟ್ಟಿಸ್ತಿದ್ದಾನೆ ಅಂತ ಏನ್ ಹೇಳಿದ್ರಲ್ಲ, ಅಲ್ಲ ಕಚ್ಚಡಗಳ, ನಿಮ್ಗೆ ಇವಾಗ ಎಲ್ಲೋ ಕೋಲ್ಕತ್ತಾದಲ್ಲಿ ಯಾರಿಗೋ ಒಬ್ರಿಗೆ ವೈರಸ್ ಬಂದು ಅದು ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ ಅದು ಹೇಗೆ? ಒಂದು ನ್ಯೂಸ್ ಇಲ್ಲ ಸೋಷಿಯಲ್ ಮೀಡಿಯಾ. ಇವಾಗ ನಮಗೇನೋ ಒಂದ್ 2-3 ವಿಚಾರಗಳು ಗೊತ್ತಾದಾಗ ಅದನ್ನ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಂಡ್ರೆ ನೀವು ಅದನ್ನ ಭಯ ಅಂತ ಹೇಳ್ತೀರಾ ಅಂದ್ರೆ ನೀವ್ ಎಷ್ಟು ನನ್ನ ಮಕ್ಕಳು ಇರಬೇಡ. ನನಗೆ ವಿಚಿತ್ರ ಅನ್ನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನು? ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನಿಗೆ, ನಿಮ್ಮ ಅಮ್ಮನಿಗೆ, ಅಕ್ಕ ತಂಗಿರ್ಗೆ ಆ ವೈರಸ್ ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗ್ಬೇಕಾ? ನೀವು ಮೊದಲೇ ಪ್ರಿಕಾಷನ್ಸ್ ಯಾವ್ದಕ್ಕೂ ತಗೊಳ್ಳೋದೇ ಇಲ್ವಾ? ಹಾಗಿದ್ಮೇಲೆ ನೀವು ಆಫ್ಲೈನ್ ಜೀವನ ಮಾಡಿ, ಆನ್ಲೈನ್ ಅಲ್ಲಿ ನೀವು ಯೂಟ್ಯೂಬ್, ಗೂಗಲ್, ಇನ್ಸ್ಟಾ ಇವ್ ಯಾವ ಯೂಸ್ ಮಾಡಬೇಡಿ. ಆಫ್ಲೈನ್ ಅಂದ್ರೆ ಏನೇ ಇದ್ರು ಡೈರೆಕ್ಟ್ ಆಗಿ ನೋಡಿ ಅನುಭವಿಸೋ ಜನ ನೀವು ಆಗಿದ್ರೆ ಹಂಗೆ ಮಾಡ್ಬಿಡಿ. ಅಂಡ್ ಜನರೇ ನೋಡಿ, ಇವಾಗ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ಅಂತಂದ್ರೆ ನಾನು 10 ಸರಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಅಂಡ್ ನಿಫಾ ವೈರಸ್ ಬಗ್ಗೆ ನಿಜವಾಗ್ಲೂ ನೀವು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಸರ್ಚ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಅಂಡ್ ಇವಾಗ ಇನ್ನೊಬ್ಬ ಕಮೆಂಟ್ ಮಾಡಿದ್ದ, ಲಾಕ್ ಡೌನ್ ನಿಮ್ಮಂತವ್ರು ವಿಡಿಯೋಸ್ ಮಾಡೋದ್ರಿಂದಾನೇ ಆಗುತ್ತೆ ಅಂತ. ಹೌದಪ್ಪ, ಇಡೀ ಸರ್ಕಾರ ನಂದೆ, ನಾನು ಈ ಭಾರತ ದೇಶಕ್ಕೆ ಪ್ರಧಾನ ಮಂತ್ರಿ, ನಾನು ಹೇಳಿದಾಗೆ ನಡೆಯುತ್ತೆ. ನಾನು ಲಾಕ್ ಡೌನ್ ಅಂದ್ರೆ ಲಾಕ್ ಡೌನ್ ಆಗ್ಬಿಡುತ್ತೆ. ಎಂತ ಫೂಲ್ಗಳು ನೀವು. ಅಲ್ಲ ಈಗ ಒಂದು ಸರ್ಕಾರ ಅಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಏನಾದ್ರು ಅಂತ ಒಂದ್ ನಡಿಬೇಕು ಅಂತಂದ್ರೆ ಅದಕ್ಕೆ ಒಂದು ಕಮಿಟಿ ಇರುತ್ತೆ, ಸಾವಿರಾರು ಯೋಚನೆಗಳಿರ್ತವೆ. ಏನಾದ್ರು ಒಂದ್ ನಡಿಬೇಕಂತಂದ್ರೆ ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಏನೋ ವಿಡಿಯೋಸ್ ಮಾಡಿದ ತಕ್ಷಣ ಲಾಕ್ ಡೌನ್ ಆಗುತ್ತಂತೆ. ಏನೇನ್ ನಡೀತಾ ಇದೆ ಅದ್ರ ಬಗ್ಗೆ ಏನ್ ಗೊತ್ತಾಗಿದೆ ಅದನ್ನ ನಿಮ್ ಮುಂದೆ ಇಡೋದಷ್ಟೇ ನನ್ನ ಪ್ರಯತ್ನ. ಅದನ್ನ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದಲ್ವಾ? ಸೊ ಇಷ್ಟೇ ಸ್ನೇಹಿತರೆ, ನಾನು ಮಾಡೋ ವಿಡಿಯೋಸ್ ನಲ್ಲಿ ಏನಾದ್ರೂ ನಿಮ್ಗೆ ಕರೆಕ್ಷನ್ಸ್ ಮಾಡ್ಬೇಕು ಅಂತಿದ್ರೆ ನೀವು ನನ್ನ ಸಜೆಸ್ಟ್ ಮಾಡಬಹುದು. ನಾನು ಆ ಕರೆಕ್ಷನ್ಸ್ ನ ಮಾಡ್ಕೋತೀನಿ. ಅಂಡ್ ನಾನು ಹೇಳೋ ಒಂದು ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಯೂಸ್ಫುಲ್ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಅಂಡ್ ಆ ರೀತಿ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಯಾರಾದ್ರೂ ಉತ್ತರ ಕೊಡೋಂಗಿದ್ರೆ ನೀವೇ ಕಮೆಂಟ್ಸ್ ಅಲ್ಲಿ ಉತ್ತರ ಕೊಡಿ. ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಹಾಗೆ ಕನ್ಫರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಧನ್ಯವಾದಗಳು.